ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ನಮ್ಮ ಒಂದು ಮುಖ ಅಂದರೆ ಫೇಸ್ ಬ್ಯೂಟಿ ಬಗ್ಗೆ ನಾನು ಇವತ್ತಿನ ವ್ಲಾಗ್ನಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ನಮ್ಮ ಮುಖದಲ್ಲಿ ಕಲೆರಹಿತವಾಗಿ ಅಂದರೆ ಪಿಂಪಲ್ಸು, ಪಿಗ್ಮೆಂಟೇಷನು ಮತ್ತು ಇದು ಮುಖದಲ್ಲಿ ಕಪ್ಪು ಚುಕ್ಕಿಗಳಿರುತ್ತಲ್ಲ, ಸೊ ಅದೆಲ್ಲ ಬರದೇ ಇರೋಂಗೆ ಒಂದು ಕ್ಲಿಯರ್ ಸ್ಕಿನ್ನ ಹೇಗೆ ಅಂದರೆ ಗ್ಲೋಯಿಂಗ್ ಸ್ಕಿನ್ನ ಹೇಗೆ ಪಡಿಬೋದು ಅನ್ನೋದ್ರದ್ದು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಏನು ಅಂದರೆ ಅದು ಯಾಕೆ ಬರುತ್ತೆ ಅನ್ನೋದು ಕಾರಣನ ಹೇಳ್ತೀನಿ. ಅದಾದಮೇಲೆ ಅದರದ್ದು ರೆಮಿಡಿನೂ ಕೂಡ ಹೇಳ್ತೀನಿ. ಸೊ ಹಾಗೆಯೇ ಇದರಲ್ಲಿ ಫ್ರೆಂಡ್ಸ್ ನಾನು ಆ್ಯಕ್ಯುಪ್ರೆಷರ್ದು ಒಂದು ಪಾಯಿಂಟನ್ನು ನಾನು ಹೇಳ್ಕೊಡ್ತೀನಿ. ಅಂದರೆ ನಮ್ಮ ಒಂದು ಕೈ ಬೆರಳಿಂದ ಹೇಗೆ ನಾವು ಈವನ್ ನಮ್ಮ ಕೂದಲುಗೆ ಮತ್ತು ಸ್ಕಿನ್ಗೆ ಎರಡೂ ರಿಲೇಟೆಡೇ ಇದು. ಸೊ ಅದಕ್ಕೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾರು ಸ್ಕಿಪ್ ಮಾಡದೆ ನೋಡಿ. ಬಿಕಾಸ್ ಏನಾಗುತ್ತೆ ಅಂದರೆ ನೀವು ಸ್ಕಿಪ್ ಮಾಡಿ ನೋಡಿದಾಗ ನೀವು ಕೆಲವೊಂದು ಪಾಯಿಂಟ್ಸ್ನ ಮಿಸ್ ಮಾಡ್ಕೋತೀರಾ, ಸರಿಯಾಗಿ ಗೊತ್ತಾಗಲ್ಲ, ಅರ್ಥ ಆಗಲ್ಲ ನಿಮ್ಗೆ ಅವಾಗ. ಸೊ ಯಾರೆಲ್ಲ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಓಕೆನಾ ಫ್ರೆಂಡ್ಸ್? ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಗೆ ಮೇನಾಗಿ ಯಾಕೆ ನಮ್ಮ ಒಂದು ಮುಖದಲ್ಲಿ ಪಿಂಪಲ್ಸ್ ಆಗಿರ್ಬೋದು ಮತ್ತು ಕಲೆಗಳು ಯಾಕೆ ಬರುತ್ತೆ ಅಂದರೆ ನಮ್ಮ ಒಂದು ಬಾಡಿನಲ್ಲಿ ಎನರ್ಜಿ ಇಲ್ಲದೆ ಇರುವಾಗ. ಓಕೆನಾ? ಸೊ ನಮಗೇನು ಅಂದರೆ ಸ್ಟ್ಯಾಮಿನಾ ಇಲ್ಲದೆ ಇರೋದು, ಡಯೆಟ್ ಸರಿಯಾಗಿ ಮಾಡದೇ ಇರೋದೇ ಮೇನ್ ರೀಸನ್ ಆಗಿರುತ್ತೆ. ಸೊ ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿರುವಂತಹ ಡಯೆಟ್ ನಮ್ಮ ಇದರಲ್ಲಿ ನಾವು ತೆಗೆದುಕೊಳ್ಳುವಂತಹ ಆಹಾರ ಇರ್ಬೋದು, ಅದರಲ್ಲಿ ಏನಾರ ಸರಿಯಾಗಿರುವಂತಹ ಡಯೆಟ್ ನಾವು ಮಾಡದೇ ಇದ್ದಾಗ ನಮಗೆ ಬೇಕಾದಂತಹ ಅಂದರೆ ಬಾಡಿಗೆ ಬೇಕಾದಂತಹ ಸ್ಟ್ಯಾಮಿನಾ ಸಿಗದೆ ಇರ್ಬೋದು, ಎನರ್ಜಿ ಆಗಿರ್ಬೋದು, ಮತ್ತು ಸ್ಟ್ಯಾಮಿನಾ ಆಗಿರ್ಬೋದು, ಲೈವ್ಲಿನೆಸ್ ಆಗಿರ್ಬೋದು. ಸೊ ಇದೆಲ್ಲ ಮಿಸ್ ಆಗ್ತಾ ಬರುತ್ತೆ. ಸೊ ಅದೆಲ್ಲ ಏನಾಗುತ್ತೆ ಅಂದರೆ ನಮಗೆ ಸ್ಟ್ಯಾಮಿನಾ, ಲೈವ್ಲಿನೆಸ್ ಇಲ್ಲ ಅಂದಾಗ ಅದು ನಮ್ಮ ಫೇಸ್ ಮೂಲಕ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಂದು ವೀಡಿಯೋಸಲ್ಲಿ ನೀವು ಮುಂಚೆನೇ ಒಂದು 2-3 ವೀಡಿಯೋಸ್ ಮಾಡಿದ್ದೀನಲ್ಲ ಪಿಗ್ಮೆಂಟೇಷನ್ದು. ಸೊ ಅದ್ರಲ್ಲಿ ಹಾಕಿದ್ದೀನಿ ನೋಡಿ, ಮುಖದಲ್ಲಿ ಬಂಗು ಯಾಕೆ ಬರುತ್ತೆ, ಕಾರಣ ಏನು ಅಂತ ಹಾಕಿದ್ದೀನಿ. ಸೊ ಫಸ್ಟ್ ಏನು ಅಂದರೆ ಎಲ್ಲದಕ್ಕೂ ಮೇನ್ ರೀಸನ್ನು ಸ್ಟ್ರೆಸ್ಸಿಂದ ಬರುತ್ತೆ. ಅಂದರೆ ಜಾಸ್ತಿ ನಾವು ಸ್ಟ್ರೆಸ್ನ ತಗೋಬಾರ್ದು. ಸೊ ಅದಕ್ಕೆ ಹೇಳೋದು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಕೂಲಾಗಿ ಇಟ್ಕೊಳ್ಳೋಕ್ಕೆ ನೋಡಿ. ಆದಷ್ಟು ನಿಮ್ಮ ಒಂದು ಮೈಂಡನ್ನು ತಂಪಾಗಿ ಇಡೋಕ್ಕೆ ಟ್ರೈ ಮಾಡಿ. ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ, ಡಿಟಾಕ್ಸ್ ವಾಟರು. ಸೊ ಯಾವಾಗಲೂ ಅಷ್ಟೇ ಒಂದು ಅರ್ಥ ಮಾಡ್ಕೊಳ್ಳಿ, ಪಿತ್ತ ಮತ್ತು ವಾತ ಇದೆಲ್ಲ ಜಾಸ್ತಿ ಆದಾಗ ನಮ್ಮದು ಕೂದಲು ಉದ್ರೋದಾಗಿರ್ಬೋದು ಮತ್ತು ಇದು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಬರೋದೇ ಅದಕ್ಕೋಸ್ಕರ. ಸೊ ಅದನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾವು ಇದು ಮಾಡಿದಾಗ ಸೊ ಅದಕ್ಕೆ ನೋಡಿ, ಯಾವಾಗಲೂ ನೀವು ಒಂದು ಸ್ವಲ್ಪ ಸೌತೆಕಾಯಿಗಳನ್ನ ತಿನ್ಕೊಂಡು ಬನ್ನಿ. ಸೌತೆಕಾಯಿ ತಿನ್ನೋದಾಗಿರ್ಬೋದು, ಲೆಮನ್ ಆ್ಯಂಡ್ ಹನಿ ಜ್ಯೂಸ್ ಕುಡಿಯೋದಾಗಿರ್ಬೋದು. ಸೊ ಇದೆಲ್ಲ ಲಿವರ್ನ ಡಿಟಾಕ್ಸ್ ಮಾಡ್ತಾ ಬರುತ್ತೆ. ಸೊ ಯಾವಾಗ ಲಿವರ್ ಡಿಟಾಕ್ಸ್ ಆಗುತ್ತೋ ಆವಾಗಲೇ ನಮ್ಮ ಮುಖದಲ್ಲಿ ಒಂದು ಗ್ಲೋ ಬರೋದು, ಚಾರ್ಮ್ ಬರೋದು. ಓಕೆನಾ ಫ್ರೆಂಡ್ಸ್? ಸೊ ಆ ಥರ ಇರುತ್ತೆ. ಮತ್ತು ಎಳ್ನೀರು ಜಾಸ್ತಿ ಕುಡೀರಿ. ಎಳ್ನೀರು ಕುಡಿಯೋದ್ರಿಂದ ಏನು ಗೊತ್ತಾ, ನಮ್ಮ ಒಂದು ನಿಮಗೆ ಗೊತ್ತಿಲ್ಲ ಕೆಲವೆಲ್ಲ ಏನು ಗೊತ್ತಾ, ನಾವು ಯಾವುದೇದೋ ಮಸಾಲ ಪದಾರ್ಥ ಐಟಮ್ಸ್ ಎಲ್ಲ ತಿಂದಿರ್ತೀವಲ್ವ, ಅಂದರೆ ಪದಾರ್ಥಗಳು ಯಾವ್ದಾರ ಸ್ಪೈಸಿ ಫುಡ್ ಆಗಿರ್ಬೋದು, ಅದೆಲ್ಲ ಡೈಜೆಷನ್ ಆಗದೆ ಹಾಗೆ ಉಳ್ಕೊಂಡಿರುತ್ತೆ. ಕೆಲವೆಲ್ಲ ಟಾಕ್ಸಿನ್ ಹಾಗೆ ಉಳ್ಕೊಂಡಿರುತ್ತೆ. ಸೊ ಅದೆಲ್ಲ ಫ್ಲೆಶ್ ಔಟ್ ಆಗಬೇಕು, ಆವಾಗಲೇ ಸ್ಕಿನ್ ಚೆನ್ನಾಗಿ ಕಾಣೋದು. ಕೂದಲುಗಾಗಿರ್ಬೋದು, ಈಗ ನೋಡಿ ಕೂದಲು ಶೈನಿಂಗ್ ಬರೋದು, ಅದೆಲ್ಲ ನಮಗೆ ಕರೆಕ್ಟಾಗಿರುವಂತಹ ಅದಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಸಿಕ್ಕಿದ್ರೆ ಸೊ ಆವಾಗಲೇ ನಮಗೆ ಅದು ಚೆನ್ನಾಗಿ ಕಾಣಿಸೋಕ್ಕೆ ಸಾಧ್ಯ ಅಲ್ವಾ? ಸೊ ನಾವು ಮೇಲೆ ಎಷ್ಟೇ ನಾವು ಅಪ್ಲೈ ಮಾಡಿದ್ರು ಫ್ರೆಂಡ್ಸ್, ಅದು ಅಷ್ಟೊಂದು ಕ್ಲಿಯರಾಗಿ ನಿಮಗೆ ಗೊತ್ತಾಗಲ್ಲ. ಅಂದರೆ ಏನು ಗೊತ್ತಾ, ಪಿಂಪಲ್ಸು ಯಾವಾಗಲೂ ನೋಡಿಬೇಕಾರೆ ನೀವು ಯಾವುದೇ ಒಂದು ಕ್ರೀಮ್ ಹಾಕ್ಕೊಂಡು ಆಯಿಲ್ ಏನೇರೇ ಹಾಕ್ಕೊಂಡಿರ್ತೀರ ಅಂದ್ಕೊಳ್ಳಿ, ಅದೇನು ಹೊರ್ಟೋಗ್ಬಿಡುತ್ತಾ? ಪಿಂಪಲ್ಸ್ ಇರೋದು ಹಂಗೆ ಇರುತ್ತೆ ತಾನೇ, ಅದು ಹೋಗಲ್ಲ. ಅದು ನೀವು ಎಷ್ಟೇ ನೀವು ಅದಕ್ಕೆ ರೆಮಿಡಿ ಮಾಡಿದ್ರು ಒಳಗಿಂದ ಇಂಟೇಕ್ ನೀವು ಯಾವಾಗಲೂ ಸರಿಯಾಗಿ ತಗೊಳ್ಳದೇ ಇದ್ದರೆ ಅದು ಹಾಗೆಯೇ ಎದ್ದು ಕಾಣಿಸ್ತಾನೆ ಇರುತ್ತೆ. ಸೊ ನಾನು ಒಂದು ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ನಿಮಗೆ. ಪಿಂಪಲ್ಸ್ ಬಂದಾಗ ಏನು ಮಾಡಿ ಅಂದರೆ, ಒಂದು ಪೆಪ್ಪರ್ ಅಂದರೆ ಕರಿ ಮೆಣಸು ಕಾಳು ಬರುತ್ತಲ್ಲ, ಅದನ್ನು ಜಸ್ಟ್ ಪ್ಲೇನ್ ವಾಟರಲ್ಲಿ ಹಿಂಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಆ ಪಿಂಪಲ್ಸ್ ಎಲ್ಲಿದೆ ಅಲ್ಲಿ ಮಾತ್ರ ಅಪ್ಲೈ ಮಾಡಿ ರಾತ್ರಿ ಹೊತ್ತು ಹಾಕ್ಕೊಂಡು ಮಲಗಿ. ಓಕೆನಾ? ಬೆಳಗ್ಗೆ ಅಷ್ಟೊತ್ತಿಗೆ ಅದೊಂದು ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ. ತುಂಬ ದಪ್ಪ ಇರುವಂತಹ ಪಿಂಪಲ್ಸು ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಥರ ರೆಮಿಡಿ ನೀವು ಡೈಲಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಮೆಣಸು ಹಾಕೋದ್ರಿಂದ. ಸೊ ಒಂದು ವಾರ ಥರ ಮಾಡಿ ಫುಲ್ ಪಿಂಪಲ್ಸ್ ಹೋಗುತ್ತೆ. ಬಿಕಾಸ್ ನಮ್ಮ ಅಕ್ಕಗೆ ಅವಳು ಸ್ಕೂಲ್ ಡೇಸಲ್ಲಿ ಅವಳದು ಆಯಿಲಿ ಸ್ಕಿನ್ ಇತ್ತು. ಓಕೆನಾ? ಸೊ ಯಾವಾಗಲೂ ಪಿಂಪಲ್ಸ್ ಆಗ್ತಾಯಿತ್ತು ಅವಳಿಗೆ. ಸೊ ಅವಾಗ ನಾವು ಇದೇ ಥರ ಟ್ರಿಕ್ ಮಾಡ್ತಾಯಿದ್ದೆ. ನನಗೂ ಒಂದೊಂದು ಸಲ ಬಂದ್ಬಿಡೋದಿಲ್ಲ ಪಿಂಪಲ್ಸು. ಸೊ ನಾವು ಅದು ಹಾಕೊಂಡಾಗ ಹೊರಟೋಗೋದು. ಸೊ ಅದಕ್ಕೆ ಹೇಳಿದ್ದು. ಓಕೆನಾ? ನಮ್ಮ ಸ್ಕಿನ್ನು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂದರೆ ಎರಡನ್ನ ನಾವು ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದನ್ನು ಕಲ್ತಿರ್ಬೇಕು. ಯಾವುದದು ಅಂದರೆ ಅಗ್ನಿ ತತ್ವ ಮತ್ತು ಚಂದ್ರ ಏನು ಅಂದರೆ ನಮ್ಮ ಬಾಡಿನ ತಂಪಾಗಿ ಇರಿಸುತ್ತೆ. ಕೂಲಾದಾಗೆ ನಮಗೆ ಅದು ನಮ್ಮ ಒಂದು ಮುಖದಲ್ಲಿ ಏನು ಒಂದು ಹೀಟ್ ಬಾಯ್ಲ್ಸ್ ಅಂತಾರೆ ನೋಡಿ, ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ.
ಸೊ ಅಗ್ನಿ ಯಾವುದು ಅಂದರೆ ನೀವು ತಿಂತಿರಲ್ಲ ಮಸಾಲೆ ಪದಾರ್ಥಗಳು, ಸ್ಪೈಸಿ ಫುಡ್ ಅಂತಾರೆ ನೋಡಿ, ಅದು ಜಂಕ್ ಫುಡ್ ಆಗಿರ್ಬೋದು, ಸ್ಪೈಸಿ ಫುಡ್ ಆಗಿರ್ಬೋದು. ಸೊ ಅದೆಲ್ಲ ತಗೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ತಿನ್ಬಿಡ್ತೀವಿ. ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ತಕ್ಷಣಕ್ಕೆ ಗೊತ್ತಾಗಲ್ಲ. ಸೊ ಆಮೇಲೆ ನೋಡ್ತಾ ಇದ್ದಾಗ ಮುಖದಲ್ಲೆಲ್ಲ ಇಲ್ಲೆಲ್ಲ ಕಲೆಗಳ ಥರ ಆಗುತ್ತೆ, ಪಿಂಪಲ್ಸ್ ಆಗುತ್ತೆ, ಪಿಗ್ಮೆಂಟೇಷನ್ ಥರ ಬರುತ್ತೆ. ಯಾಕೆಂದರೆ ಎಲ್ಲ ಹೋಗ್ಬಿಟ್ಟು ಟಾಕ್ಸಿನ್ ಎಲ್ಲ ಎಲ್ಲೋ ಕೂತ್ಕೊಳ್ಳುತ್ತೆ, ಲಿವರ್ ಹತ್ರ ಕೂತಿರುತ್ತೆ, ಶೇಖರಣೆ ಆಗಿರುತ್ತೆ, ಅದನ್ನೇ ಹೇಳೋದು. ಸೊ ಅದಕ್ಕೆ ಬೆಸ್ಟ್ ರೆಮಿಡಿ ಏನು ಅಂದರೆ ನೀವು ಅಗ್ನಿ ತತ್ವನ ಕಡಿಮೆ ಮಾಡ್ಕೊತಾ ಬರಬೇಕು. ಅಂದರೆ ಹೀಟ್ ಬಾಡಿನ ತಂಪು ಮಾಡ್ಕೋಬೇಕು. ಮತ್ತು ಚಂದ್ರ ಅಂದರೆ ಮೊಸರನ್ನ ಚೆನ್ನಾಗಿ ತಿನ್ನಿ, ಓಕೆನಾ ಫ್ರೆಂಡ್ಸ್. ಅದಕ್ಕೆ ನೋಡಿ ಚಿಕ್ಕ ಮಕ್ಕಳಿಗೆ ನಿಮಗೆ ಗೊತ್ತಿರ್ಬೋದು, ಇದು ಸ್ಮಾಲ್ ಬೇಬೀಸ್ಗೆಲ್ಲ ನಾವು ಮೊಸರನ್ನ ಯಾಕೆ ತಿನ್ನಿಸ್ತೀವಿ ಅಂದರೆ ತಂಪು ಮಾಡೋಕ್ಕೆ. ಈವನ್ ನೀವು ಮಾರಮ್ಮ ದೇವಸ್ಥಾನದಲ್ಲೂ ನೋಡಿರ್ಬೋದು, ದೇವರು ತುಂಬ ಕೋಪ ಆದಾಗ ಕೆಲವ್ರಿಗೆಲ್ಲ ಚಿಕನ್ ಪಾಕ್ಸ್ ಎಲ್ಲ ಬರುತ್ತೆ ನೋಡಿ, ಪಿಂಪಲ್ಸ್ ಅಂದರೆ ಇದು ಏನಂತಾರೆ ಅಮ್ಮ ಅಂತಾರೆ ನೋಡಿ ಅದಕ್ಕೆ. ಸೊ ಅದೆಲ್ಲ ಬಂದಾಗ ನಾವು ದೇವ್ರಿಗೆ ಏನು ಮಾಡ್ತೀವಿ ಹೇಳಿ, ತಂಪು ಮಾಡ್ತೀವಲ್ವಾ, ಹೋಗ್ಬಿಟ್ಟು ಮೊಸರು ಹಾಕ್ತೀವಲ್ಲಿ, ಮತ್ತು ಎಳ್ನೀರು ಹಾಕ್ತೀವಿ. ಯಾಕೆ ಅಂದರೆ ಅದು ಶಾಂತ ಮಾಡೋಕ್ಕೋಸ್ಕರ. ತಂಪು ಮಾಡಿದಾಗ ಅದೆಲ್ಲ ಮುಖದಲ್ಲಿರೋದೆಲ್ಲ ಹೊಟ್ಟೋಗಿರುತ್ತೆ. ಸೊ ಅದೇ ಥರನೇ ಇದರಲ್ಲೂ ಬರೋದು. ಅಗ್ನಿ ತತ್ವ ಮತ್ತು ಇದು ಚಂದ್ರನ, ಅಗ್ನಿ ಮತ್ತು ಚಂದ್ರನ ಎರಡೂ ನೀವು ಬ್ಯಾಲೆನ್ಸ್ ಮಾಡಿದಾಗ ಸೊ ಆಟೋಮೆಟಿಕ್ಕಾಗಿ ನಿಮಗೆ ನಿಮ್ಮ ಒಂದು ಇದು ಡಯಟ್ ಇದರಲ್ಲಿ ಕಂಟ್ರೋಲಿಗೆ ಬರುತ್ತೆ, ನಿಮ್ಮ ಒಂದು ಡಯಟ್ ಕಂಟ್ರೋಲಿಗೆ ಬರುತ್ತೆ, ಓಕೆನಾ. ಸೊ ಆ ಥರ ಒಂದು ಇದು. ಸೊ ಅದನ್ನು ನೀವು ಫಾಲೋ ಮಾಡಿ. ನಾನು ಮಾಡಿರೋದು ನೋಡಿ, ಎಷ್ಟು ನಾನು ಚೆನ್ನಾಗಿರೋ ವಿಡಿಯೋ ಮಾಡಿ ಹಾಕಿದ್ದೀನಿ. ಡಿಟಾಕ್ಸ್ ವಾಟರ್ ಕುಡಿಯೋದ್ರಿಂದ, ಇದ್ರ ಲಾಸ್ಟ್ ವಿಡಿಯೋದಲ್ಲಿದೆ, ಹೋಗಿ ನೋಡಿ, ಚೆಕ್ ಮಾಡಿ. ನಾನು ಅದೇ ಡಿಟಾಕ್ಸ್ ವಾಟರ್ ಮಾಡಿ ಕುಡಿತಾ ಇದ್ದೀನಿ ಅಂತ ಹಾಕಿದ್ನಲ್ಲ, ಮೊಡವೆ ಇದು ಪಿಂಪಲ್ಸ್ ಮತ್ತು ಪಿಗ್ಮೆಂಟೇಷನ್ಗೆ ಡಿಟಾಕ್ಸ್ ವಾಟರ್ ಅಂತ ಹಾಕಿದ್ದೀನಿ, ಆ ವಿಡಿಯೋ ಚೆಕ್ ಮಾಡಿ. ಸೊ ಏನು ಗೊತ್ತಾ, ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಹಾಕಿರೋದು. ಸೌತೆಕಾಯಿ ಹಾಕಿದ್ದೀನಿ, ಲೆಮನ್ ಹಾಕಿದ್ದೀನಿ ಅಂದರೆ ನಿಂಬೆಹಣ್ಣು ಹಾಕಿದ್ದೀನಿ, ಮತ್ತು ಚಿಯಾ ಸೀಡ್ಸ್ ಹಾಕಿದ್ದೀನಿ. ನೀವು ಮತ್ತೆ ಅದಕ್ಕೆ ಪುದೀನಾನು ಆ್ಯಡ್ ಮಾಡ್ಬೋದು. ಈ 4 ಇಂಗ್ರೀಡಿಯೆಂಟ್ಸ್ ಹಾಕಿ ನೀವು ಡೈಲಿ ಕುಡಿತಾ ಬನ್ನಿ ಫ್ರೆಂಡ್ಸ್. ತುಂಬ ಈಸಿ ಅದು. ಏನು ಗೊತ್ತಾ, ಸ್ವಲ್ಪ ಏನು ಗೊತ್ತಾ, ನಿಮಗೆ ಮುಖ ಚೆನ್ನಾಗಿ ಆಗಬೇಕು ಅಂದರೆ ಬೆಟರ್ ಈ ಥರ ಮಾಡೋದನ್ನು ಕಲೀರಿ. ಅವಾಗ ಏನು ಗೊತ್ತಾ, ತುಂಬ ಯಂಗ್ ಲುಕ್ಕಿಂಗ್ ಸ್ಕಿನ್ ಇರುತ್ತೆ, ಯಾವಾಗಲೂ ಮುಖ ಒಂಥರ ನೋಡೋದಕ್ಕೆ ಖುಷಿಯಾಗುತ್ತೆ. ಅಂದರೆ ಒಂಥರ ಗ್ಲೋ ಇದ್ದಾಗ ಏನೋ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಲ್ವಾ. ಸೊ ಎಲ್ಲೇ ಒಂದು ಫಂಕ್ಷನ್ಸ್ಗೆ ಹೋದಾಗಲೂ ನಿಮ್ಮನ್ನ ಎಲ್ಲರೂ ನಿಮ್ಮನ್ನೇ ನೋಡ್ತಾ ಇರ್ತಾರೆ, ಅವಾಗ ನಿಮಗೆ ಒಂಥರ ಖುಷಿ ಆಗುತ್ತೆ. ಸೊ ಎಲ್ಲರೂ ಬಂದು ಕೇಳ್ತಾರೆ, ಏನು ಮಾಡ್ತಾ ಇದೆಯಾ ಫೇಸ್ಗೆ ಅಂದಾಗ, ನೀವು ಜಸ್ಟ್ ಡಿಟಾಕ್ಸ್ ವಾಟರ್ ಅಂದರೆ ಯಾರೂ ಬಿಲೀವ್ ಮಾಡೋಕ್ಕಾಗಲ್ಲ. ಈವನ್ ನಿಮಗೆ ಗೊತ್ತಾ ಫ್ರೆಂಡ್ಸ್, ನಾನು ಜಸ್ಟ್ ಏನು ಗೊತ್ತಾ, ನಾನು ಹೇಳಿದ್ನಲ್ಲ ಸನ್ಸ್ಕ್ರೀನ್ ಕ್ರೀಮ್ ಅಷ್ಟೇ ನಾನು ಹಾಕೋದು. ಸನ್ಸ್ಕ್ರೀನ್ ಕ್ರೀಮು ಪ್ಲಸ್ ನಂದು ವೈಟ್ ಟೋನ್ ಪೌಡರು, ಓಕೆನಾ. ನಂದು ಮದುವೆಗಳು ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋದಾಗ ಮಾತ್ರ ನಾನು ಫೌಂಡೇಶನ್ ಕ್ರೀಮ್ನ ಅಪ್ಲೈ ಮಾಡೋದು. ನಾರ್ಮಲ್ ಡೇಸಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿ, ಬರೀ ಒಂದು ಕ್ರೀಮ್ ಹಾಕ್ಕೊಂಡಾಗ ನಮ್ಮ ಮುಖ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಒಂಥರ ಆಗಿಬಿಡುತ್ತೆ. ಬಟ್ ನಾನು ಹಾಕೋದು ಮಾಯ್ಶ್ಚರ್ ಹಂಗೆ ಇರುತ್ತೆ. ಯಾಕೆ ಅಂದರೆ ನಾನು ಡಿಟಾಕ್ಸ್ ವಾಟರ್ನೇ ಯೂಸ್ ಮಾಡ್ತೀನಿ, ಪ್ಲಸ್ ಗೀದು ಕಾಫಿ ಡಿಕಾಕ್ಷನ್ ಒಂಚೂರು ಹಾಕ್ಕೊಂಡು ಮತ್ತು ತುಪ್ಪ ಹಾಕ್ಬಿಟ್ಟು ಆ ಒಂದು ವಾಟರ್ನ ಕುಡಿತೀನಲ್ಲ ಹಾಟ್ ವಾಟರಲ್ಲಿ. ಸೊ ಅದೇನು ಅಂದರೆ ನಮ್ಮ ಸ್ಕಿನ್ನ ಚೆನ್ನಾಗಿ ಇಡುತ್ತೆ, ಅಂದರೆ ಒಂಥರ ಸಾಫ್ಟಾಗಿಡುತ್ತೆ, ಮತ್ತು ಒಂಥರ ಲುಕ್ ಬರಂಗೆ ಮಾಡುತ್ತೆ, ಮುಖದಲ್ಲಿ ಗ್ಲೋ ಬರುತ್ತೆ. ಅದಕ್ಕೆ ಇವತ್ತಿನ ವಿಡಿಯೋ ಮುಖದಲ್ಲಿ ಗ್ಲೋ ಬರಬೇಕು, ಪಿಂಪಲ್ಸ್ ಮತ್ತು ಕಲೆಗಳು ಪಿಗ್ಮೆಂಟೇಷನ್ ಏನೂ ಇರಬಾರ್ದು. ಆ ಥರ ನ್ಯಾಚುರಲ್ ಆಗಿ ಮಾಡುವಂತಹ ರೆಮಿಡಿನ ಹೇಳ್ತಾ ಇರೋದು. ಮತ್ತು ಇವಾಗ ನಾನು ಕೂದಲುದು ಮತ್ತು ಇದು ಯಾವುದು ಹೇಳಿ, ಕೂದಲು ಮತ್ತು ಅದೇ ಸ್ಕಿನ್ನು, ಕಲೆರಹಿತ ಸ್ಕಿನ್ನು ಅಂದರೆ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ಅದಕ್ಕೊಂದು ಆಕ್ಯುಪ್ರೆಷರಲ್ಲಿ ಒಂದು ಮೆಥಡ್ ಇದೆ, ಅದು ಹೇಳ್ಕೊಡ್ತೀನಿ. ಸೊ ಹಾಗೆ ನೋಡ್ಕೊಂಬನ್ನಿ ವಿಡಿಯೋ, ಓಕೆನಾ. ಸ್ಕಿಪ್ ಮಾತ್ರ ಮಾಡಬೇಡಿ. ಸೊ ಮೇನಾಗಿ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಬರಬೇಕು ಅಂದರೆ ಅಗ್ನಿನ ಕಡಿಮೆ ಮಾಡ್ಕೊಳ್ಳಿ. ಅಗ್ನಿ ಅಂದರೆ ಏನು, ಪಿತ್ತನ ಕಡಿಮೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು, ಓಕೆನಾ. ಸೊ ನೀವು ಯಾವಾಗ ನೀವು ಏನೇ ಒಂದು ಮಸಾಲೆ ಪದಾರ್ಥ ತಿಂತೀರಾ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಎಲ್ಲರೂ ಹೋಗಿರ್ತೀವಿ, ಅಕಸ್ಮಾತ್ ತಿನ್ನಲೇಬೇಕಾಗುತ್ತೆ, ನೆಸೆಸಿಟಿ ಅದು. ಯಾಕೆಂದರೆ ನಿಮ್ಮ ಒಂದು ಈಗ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಆಗ್ತೀವಿ ಅಲ್ವಾ. ಅಂದರೆ ಖಾರ ಪದಾರ್ಥ ಜಾಸ್ತಿ ತಿನ್ನೋರು ಇರ್ತಾರೆ, ಕಡಿಮೆ ತಿನ್ನೋರು ಇರ್ತಾರೆ. ಸೊ ನಮ್ಮ ಮನೆಯಲ್ಲಿ ಖಾರ ಕಡಿಮೆ ಬಳಸ್ತೀವಿ, ಬಟ್ ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಖಾರ, ಬಾಯಿಗಿಟ್ರೆ ಫುಲ್ ಕಣ್ಣಲ್ಲಿ ನೀರು ಅಷ್ಟು ಖಾರ, ಓಕೆನಾ. ಸೊ ನಂಗೆ ಇವಾಗ ಅಭ್ಯಾಸ ಆಗಿಬಿಟ್ಟಿದೆ, ಖಾರ ಕಮ್ಮಿ ತಿಂತಾ ಇದ್ದೀನಿ. ಸೊ ನಾನು ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್, ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಇರುತ್ತೆ ಅಲ್ವಾ. ಸೊ ನಾವು ಅವಾಗ ಏನು ಮಾಡಬೇಕು ಅಂದರೆ, ಆ ಥರ ಖಾರ ತಿಂದಾಗ ಒಟ್ಟೆಲ್ಲ ಉರಿ ಇವಾಗ ನೋಡಿ ಬ್ಲೋಟಿಂಗ್ ಆಗಿರ್ಬೋದು, ಅದೆಲ್ಲ ಏನು ಅಗ್ನಿ ಪಿತ್ತ ಜಾಸ್ತಿ ಮಾಡ್ಕೊಳ್ಳೋದು, ಆವಾಗಲೇ ಸ್ಕಿನ್ ಪ್ರಾಬ್ಲಮ್ಸು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಬರೋದು, ಓಕೆನಾ ಫ್ರೆಂಡ್ಸ್. ಸೊ ಅವಾಗ ಏನು ಮಾಡಿ, ಬೆಸ್ಟ್ ರೆಮಿಡಿ ಈ ಥರ ಡಿಟಾಕ್ಸ್ ವಾಟರ್ ಕುಡಿದ್ಬಿಡಿ ತಕ್ಷಣ. ಆಮೇಲೆ ಎಳ್ನೀರ್ದು ಯಾವ್ದಾರ ಕುಡಿದ್ಬಿಡಿ. ಆಮೇಲೆ ಇದನ್ನು ಸೌತೆಕಾಯಿದು ಪೀಸ್ಗಳು ತೊಗೊಂಡು ತಿನ್ನಿ. ಮತ್ತು ಇನ್ನೊಂದೇನು ಬೆಸ್ಟ್ ಇದು ಅಂದರೆ, ನೀವು ಲೆಮನ್ ಮತ್ತು ಅದೇ ಹನಿದು ಹೇಳಿದ್ನಲ್ಲ, ತಕ್ಷಣ ವಾಟರ್ ಕುಡೀರಿ. ಏನೂ ಸಿಗಲಿಲ್ವಾ ನಿಮ್ಮ ಕೈಲಿ, ಬಿಸಿ ನೀರನ್ನ ಕುಡೀರಿ. ಜಸ್ಟ್ ಬಿಸಿ ನೀರು ಕುಡಿದ್ರೆ ಅದು ಜಿಡ್ಡಿನ ಅಂಶ ಎಲ್ಲ ದೊಡ್ಡೋಗುತ್ತೆ.
ಸೊ ಕುಡಿದಾಗ, ಓಕೆನಾ. ಸೊ ಈ ಥರ ಒಂದು ಮೆಥಡ್ನ ಇದು ಮಾಡಿ. ಮತ್ತು ಚಂದ್ರನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ರಾತ್ರಿ ಹೊತ್ತು ಹೊರಗಡೆ ಹೋಗೋಕ್ಕೆ ಇದು ಮಾಡಿ. ಅದಕ್ಕೆ ನಾನು ಹೇಳೋದು ಯಾವಾಗಲೂ ನೇಚರ್ ಹತ್ರ ಇರೋಕ್ಕೆ ಇಷ್ಟಪಡಿ ಅಂತ. ಅಂದರೆ ಹೊರಗಡೆ ಒಂದು ದಿನದಲ್ಲಿ ಮನೆ ಒಳಗೆ ಕೂತಿರ್ಬೇಡಿ, ಹೊರಗಡೆ ಹೋಗಿ, ಸುಮ್ಮನಾರ ಹೋಗಿ, ಏನಾರ ಅಂಗಡಿಗೆ ಹೋಗ್ಬಿಟ್ಟು ಏನಾರು ಸಾಮಾನು ತರೋಕ್ಕಾರ ಹೋಗಿ, ಹೊರಗಡೆ ವಾಕಿಂಗ್ ಮಾಡಿ, ಇಲ್ಲ ಸುಮ್ಮನೆ ಏನಾರ ಸಾಮಾನು ತೊಗೊಂಬರಕ್ಕೆ ಹೋಗಿ, ಗಿಡಗಳ ಮಧ್ಯ ಇರೋದಕ್ಕೆ ಇದು ಮಾಡಿ, ಓಕೆನಾ. ಆದಷ್ಟು ನೇಚರ್ ಹತ್ರ ಇರಿ ಒಂದು ಸ್ವಲ್ಪ ಹೊತ್ತು. ಮತ್ತು ನೈಟ್ ಚಂದ್ರ ಕಾಣಿಸುತ್ತೆ ಅಲ್ವಾ, ಚಂದ್ರನ್ನ ನೋಡಿ, ಓಕೆನಾ. ಸೊ ಆವಾಗ ನಿಮಗೆ ಒಂಥರ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲು ಕಡಿಮೆ ಆಗೋದಕ್ಕೆ ನಾನು ಟಿಪ್ಸ್ ಹೇಳ್ಕೊಡ್ತಾ ಇರೋದು ಇವತ್ತು. ಸೊ ಚಂದ್ರನ್ನ ನೋಡ್ತಾ ಇದ್ದಾಗ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲು ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಹಸಿರು ಗಿಡದಲ್ಲಿ ಆದಷ್ಟು ನೀವು ಬರೀ ಕಾಲಲ್ಲಿ ನಡೆಯೋಕ್ಕೆ ಟ್ರೈ ಮಾಡಿ. ಅಂದರೆ ಗ್ರಾಸ್ ಇರುತ್ತಲ್ಲ, ಅಲ್ಲಿ ನೀವು ಬರೀ ಕಾಲಲ್ಲಿ ನಡೆಯೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ನಮ್ಮ ಮನೇಲಿ ಆ ಥರ ಅಕ್ಕಪಕ್ಕ ಏನೂ ಇಲ್ಲ ಅಂದರೆ ಜಸ್ಟ್ ವಾಕ್ ಹೋಗಿ, ಓಕೆನಾ. ಜಸ್ಟ್ ವಾಕ್ ಹೋಗಿ, ಆ ಕಡೆ ಈ ಕಡೆ ಗಿಡ ಮರಗಳಿದ್ರೆ ಆ ನೇಚರ್ನ ನೋಡಿ ಎಂಜಾಯ್ ಮಾಡಿ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಏನು ಗೊತ್ತಾ, ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಆದಷ್ಟು ಜಾಸ್ತಿ ಸ್ಪೋರ್ಟ್ಸ್ ಆಡೋದಕ್ಕೆ ಟ್ರೈ ಮಾಡಿ. ಸ್ಪೋರ್ಟ್ಸ್ ಆಡಿ, ಏನಾರು ಒಂದು ಆ್ಯಕ್ಟಿವಿಟೀಸ್ ಮಾಡಿ. ಏನೂ ಆಗ್ತಿಲ್ವಾ ನಿಮ್ಮ ಕೈಲಿ, ನಮಗೆಲ್ಲ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ, ನಾವೆಲ್ಲ ಮನೇಲಿ ತುಂಬ ಕೆಲಸ ಇರುತ್ತೆ ಅಂದರೆ ಜಸ್ಟ್ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಅಡುಗೆ ಮಾಡುವಾಗ ಹಾಡು ಹೇಳ್ಕೊಂಡು ಮಾಡಿ. ಹಾಡು ಹೇಳೋದ್ರಿಂದನೂ ನಿಮ್ಮ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಮತ್ತು ಡ್ಯಾನ್ಸ್ ಬರೋದಾದ್ರೆ ಜಸ್ಟ್ ಒಂದು ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡಿ, ಓಕೆನಾ. ಸೊ ಇದೆಲ್ಲ ನಾನು ಮೆಥಡ್ ನಿಮ್ಗೆ ಹೇಳ್ಕೊಡ್ತಾ ಇರೋದು. ನಿಮ್ಮ ಒಂದು ಸ್ಕಿನ್ ಬ್ಯೂಟಿಫುಲ್ ಆಗಬೇಕು ಅಂದರೆ ಇದೆಲ್ಲ ಮಾಡಿ. ಈವನ್ ನಾನು ಮಾಡ್ತೀನಿ. ಅಡುಗೆ ಮಾಡ್ಬೇಕಾದ್ರೆ ಒಂದಿನೂ ವಿತೌಟ್ ಸಿಂಗಿಂಗ್ ನಾನು ಮಾಡೇ ಇಲ್ಲ. ಪ್ರತಿಯೊಂದು ಈವನ್ ಸಾರಾಗಲಿ, ಪಲ್ಯ ಆಗಲಿ, ಅನ್ನ ಆಗಲಿ ಮಾಡ್ಬೇಕಾದ್ರೆ ಸುಮ್ಮನೆ ಜಸ್ಟ್ ನಂಗೆ ಏನು ಬರುತ್ತೋ ಒಂದು ಹಾಡು ಹೇಳ್ಬಿಟ್ಟು ಮಾಡಿರ್ತೀನಿ. ಸೊ ಇದು ಮಾಡೋದ್ರಿಂದ ನಾವು ರಿಲ್ಯಾಕ್ಸ್ ಮೋಡಲ್ಲಿ ಮಾಡಿರ್ತೀವಿ ಅಡುಗೆ. ಸೊ ಆವಾಗ ಊಟನೂ ಅಂದರೆ ಅಡುಗೆನೂ ಟೇಸ್ಟಿಯಾಗಿ ಬರುತ್ತೆ, ಪ್ಲಸ್ ನಿಮ್ಮ ಒಂದು ಮೈಂಡು ರಿಲ್ಯಾಕ್ಸ್ ಮೋಡಲ್ಲಿ ಇರುತ್ತೆ, ಸ್ಟ್ರೆಸ್ ಇರಲ್ಲ. ಸೊ ಇದಕ್ಕೆ 2 ಟಿಪ್ಸ್ ಹೇಳ್ತೀನಿ. ಮುಖದ್ದು ಕಲೆಗಳು ಅದೆಲ್ಲ ಹೋಗೋದಕ್ಕೆ ನೀವೇನು ಮಾಡ್ಬೋದು ಅಂದರೆ ಫ್ರೆಂಡ್ಸ್, ಕಡಲೆ ಹಿಟ್ಟನ್ನು ತಗೊಳ್ಳಿ, ಓಕೆನಾ. ಕಡಲೆ ಹಿಟ್ಟನ್ನು ತಗೊಂಡು ಪ್ಯೂರ್ ಆಗಿರುವಂತಹ ಕಸ್ತೂರಿ ಟರ್ಮರಿಕ್ ತಗೊಳ್ಳಿ. ಸೊ ಕಸ್ತೂರಿ ಟರ್ಮರಿಕ್ ತಗೊಂಡು ಅದಕ್ಕೊಂಚೂರು ರೋಸ್ ವಾಟರ್ನ ಆ್ಯಡ್ ಮಾಡಿ. ಡೈಲಿ ಮಾಡೋ ಮೆಥಡ್ ನಾನು ಹೇಳ್ಕೊಡ್ತಾ ಇರೋದು. ಬಿಕಾಸ್ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಮುಖದಲ್ಲಿರುವ ಪಿಂಪಲ್ಸ್ ಆಗಿರ್ಬೋದು, ಮತ್ತು ಕಲೆಗಳು, ಪಿಗ್ಮೆಂಟೇಷನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಏನು ಮಾಡಿ ಅಂದರೆ, ಆಯ್ಲಿ ಸ್ಕಿನ್ ಇರೋರು ರೋಸ್ ವಾಟರ್ ಹಾಕ್ಕೊಳ್ಳಿ. ಡ್ರೈ ಸ್ಕಿನ್ ಇರೋರು ಅದಕ್ಕೆ ಹಸಿ ಹಾಲು ಹಾಕ್ಕೊಳ್ಳಿ, ಓಕೆನಾ. ಹಸಿ ಹಾಲು ತುಂಬ ಒಳ್ಳೆಯದು. ಸೊ ಏನು ಮಾಡಿ ಅಂದರೆ, ಆಯ್ಲಿ ಸ್ಕಿನ್ ಇರೋರು ಒಂದು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಇದೇ ಆಗಬೇಕು, ಕಸ್ತೂರಿ ಟರ್ಮರಿಕೇ ಆಗಬೇಕು. ತೀರಾ ನಮ್ಮ ಮನೇಲಿ ಕಸ್ತೂರಿ ಟರ್ಮರಿಕ್ ಇಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಡಿ. ಜಸ್ಟ್ ನಿಮ್ಮ ಮನೇಲಿರುವ ಅಡುಗೆ ಅರಿಶಿನ ಇರುತ್ತಲ್ಲ, ಅದನ್ನೇ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾನು ಹಂಗೆ ಮಾಡೋದು. ಒಂದೊಂದು ಸಲ ನಂದು ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಆ ಅಡುಗೆ ಅರಿಶಿನೇ ಹಾಕೋತೀನಿ. ಬಿಕಾಸ್ ಅದು ಒಂದು ಟರ್ಮರಿಕೇ ತಾನೆ, ಅದರಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಬೆಟರ್ ರಿಸಲ್ಟ್ ಬೇಕು ಅಂದರೆ ಅದರಲ್ಲಿ ಏನು ಅಂದರೆ, ಕಸ್ತೂರಿ ಟರ್ಮರಿಕಲ್ಲಿ ಅರಿಶಿನದ ಕೊಂಬು ಪ್ಯೂರ್ ಇರುತ್ತಲ್ವ, ಅದನ್ನು ಇದು ಮಾಡಿ ಪೌಡರ್ ಮಾಡಿ ಮಾಡಿರ್ತಾರೆ. ಸೊ ಇದು ಒಂದು ಸ್ವಲ್ಪ ಮಿಕ್ಸಿಂಗ್ ಇರುತ್ತೆ ಅಂದ್ಬಿಟ್ಟು ಎಲ್ಲರೂ ಅದಕ್ಕೋಸ್ಕರ ಅದನ್ನು ಹಾಕೊಳ್ಳಿ ಅಂತ ಹೇಳೋದು, ಓಕೆನಾ. ಸೊ ನಾನೇನು ಹೇಳಿದೆ, ಆ ಕಡಲೆ ಹಿಟ್ಟಿಗೆ ಅರಿಶಿನ ಹಾಕೊಳ್ಳಿ, ರೋಸ್ ವಾಟರ್ ಹಾಕೊಂಡು ಆಯ್ಲಿ ಸ್ಕಿನ್ ಇರೋರು ಡೈಲಿ ಅಪ್ಲೈ ಮಾಡ್ಕೊಂಬನ್ನಿ. ಅಂದರೆ ಮುಖ ತೊಳೆಯೋಕ್ಕೆ ಮುಂಚೆ ನಾನು ಹೇಳ್ತಾ ಇರೋದು. ನೀವು ಎದ್ದ ತಕ್ಷಣ ಸ್ನಾನ ಮಾಡೋಕ್ಕೆ ಹೋಗ್ತಿರಲ್ಲ, ಮುಖ ತೊಳೆಯೋಕ್ಕೆ ಮುಂಚೆ ಅದನ್ನು ಫಸ್ಟು ವೆಟ್ ಮಾಡ್ಕೊಳ್ಳಿ. ಮುಖ ಒದ್ದೆ ಮಾಡಿಕೊಂಡೇ ಯಾವಾಗಲೂ ಫೇಸ್ ಪ್ಯಾಕ್ ಹಾಕಬೇಕು, ಓಕೆನಾ. ಸೊ ಇದು ಫೇಸ್ ಪ್ಯಾಕ್ ಥರ ಅಲ್ಲ, ಜಸ್ಟ್ ಹಿಂಗೆ ಹಾಕ್ಕೊಂಡು ಸುಮ್ಮನೆ ಹಿಂಗೆ ರಬ್ ಮಾಡಿಬಿಟ್ಟು, ಅಂದರೆ ಒಂದು ಸ್ವಲ್ಪ ಹಿಂಗೆ ಮಸಾಜ್ ಥರ ಮಾಡಿ, ಒಂದು 5 ನಿಮಿಷ ಹಿಂಗೆ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿ. ನಾನು ಹೇಳಿದ್ನಲ್ಲ, ಯಾವ್ದಾರ ಒಂದು ಹರ್ಬಲ್ ಸೋಪ್ನ ಯೂಸ್ ಮಾಡಿ, ಇಲ್ಲ ನಿಮ್ಮದು ಫೇಸ್ ವಾಶ್ ಯಾವುದಿರುತ್ತೋ ನೀವು ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತಿದ್ರೋ ಅದು ಮಾಡ್ಕೊಳ್ಳಿ. ಸೊ ಡ್ರೈ ಸ್ಕಿನ್ ಇರೋರು ನಾನು ಹೇಳಿದ್ನಲ್ಲ, ಕಡಲೆ ಹಿಟ್ಟು, ಅರಿಶಿನ ಮತ್ತು ಇದು ಏನು ಹೇಳಿ, ಹಸಿ ಹಾಲು. ಸೊ ಈ ಥರ ಮಾಡ್ಕೊಂಬನ್ನಿ ಫ್ರೆಂಡ್ಸ್. ಅದು ಏನಕ್ಕೋಸ್ಕರ ಹೇಳ್ತಾ ಇರೋದು ಅಂದರೆ, ನಿಮ್ಮ ಮುಖ ಕ್ಲಿಯರಾಗಿ ಬರುತ್ತೆ, ಓಕೆನಾ. ಅಂದರೆ ಕ್ಲಿಯರ್ ಸ್ಕಿನ್ ನಿಮಗೆ ಬೇಕು ಅಂದರೆ ಈ ಥರ ಒಂದು ರೆಮಿಡಿ ಇದೆ, ಮಾಡ್ಕೊಳ್ಳಿ. ಸೊ ನಾನಿವಾಗ ಜಾಸ್ತಿ ಟೈಮ್ನ ವೇಸ್ಟ್ ಮಾಡಲ್ಲ. ಸೊ ನಾನಿವಾಗ ನಿಮಗೆ ಆ್ಯಕ್ಯುಪ್ರೆಷರ್ದು ಹೇಳ್ಕೊಡ್ತಾ ಇದ್ದೀನಿ. ಸೊ ಹೆಂಗೆ ಮಾಡ್ಕೊಳ್ಳೋದು, ಇದರಿಂದ ಏನು ಗೊತ್ತಾ, ನಿಮ್ಮ ಕೂದಲು ಶೈನಿಂಗ್ ಬರುತ್ತೆ. ಅಂದರೆ ಕೂದಲು ಉದ್ರೋದು ನಿಲ್ಲುತ್ತೆ ಮೇಯ್ನಾಗಿ, ಓಕೆನಾ. ಕೂದಲು ಉದ್ರೋದು, ಹೇರ್ ಫಾಲ್ ಆಗೋದು ನಿಲ್ಲುತ್ತೆ. ಅದು ಏನಾಗುತ್ತೆ ಅಂದರೆ, ಆ ಥರ ಆ್ಯಕ್ಯುಪ್ರೆಷರ್ ನಾವು ಮಾಡೋದ್ರಿಂದ ನಮ್ಮ ಒಂದು ಹಾರ್ಮೋನ್ದು ಲೆವೆಲ್ ಇರುತ್ತಲ್ಲ, ಅದು ಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ದು ಏನು ಇಂಬ್ಯಾಲೆನ್ಸ್ ಆದಾಗಲೇ ಈ ಥರ ಎಲ್ಲ ಆಗೋದಲ್ವ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೋದೆಲ್ಲ. ಸೊ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇದರಿಂದ ನಮ್ಮ ಒಂದು ಕೂದಲು ಉದ್ರೋದು ಕಡಿಮೆ ಆಗುತ್ತೆ. ಸೊ 2 ಥರ ಮೆಥಡ್ ಹೇಳ್ಕೊಡ್ತೀನಿ, ಬನ್ನಿ ಇವಾಗ. ಸೊ ಫಸ್ಟ್ ನಾನು ಕೂದಲು ರಿಲೇಟೆಡ್ದು ಹೇಳ್ಕೊಡ್ತೀನಿ ಟಿಪ್ಸು ಆ್ಯಕ್ಯುಪ್ರೆಷರಲ್ಲಿ. ಸೊ ಏನು ಮಾಡಬೇಕು ಅಂದರೆ, 2 ಕೈನ ಹಿಂಗೆ ಇಟ್ಕೊಳ್ಳಿ, ಓಕೆನಾ. ಸೊ 2 ಕೈಗಳನ್ನ ಹಿಂಗೆ ಇಟ್ಕೊಂಡು ಈ ಉಗುರಿಗೆ ಟಚ್ ಆಗಬೇಕು,
ಬಲ್ಗೈದು ಉಗುರು ಎಡಗೈ ಉಗುರುಗೆ ಹಿಂಗೆ ಟಚ್ ಆಗಿ ಅದನ್ನು ಜಸ್ಟ್ ಹಿಂಗೆ ಮಾಡಿ, ಅಂದರೆ ಅದರದ್ದು ಈ ಥರ ಕಾಣಿಸ್ತಾ ಇದೆಯಾ? ಸೊ ಹಿಂಗೆ ಜಸ್ಟ್ ಹಿಂಗೆ ಟ್ವಿಸ್ಟ್ ಥರ ಮಾಡಿ, ಅಂದರೆ ಅದ್ರ ಮೇಲ್ಗಡೆ ನೋಡಿ ಈ ಉಗುರು ಮೇಲೆ ಹಿಂಗೆ ಬರಬೇಕು, ಹಿಂಗೆ ಕೆರಿತೀವಿ ನೋಡಿ ಆ ಥರ ಮಾಡಿ. ಉಗುರುಗಳು ಒಂದೊಂದು ಬೆರಳಿಗೂ ಅದೇ ಥರ ಮಾಡ್ಕೊಂಬನ್ನಿ. ಸೊ ಇದೇನಾಗುತ್ತೆ ಅಂದರೆ ಅದು ಪ್ರೆಷರ್ ಇದಾಗುತ್ತೆ. ನಾವು ಯಾವಾಗ ಹಿಂಗೆ ಮಾಡ್ತೀವೋ ಆ ಒಂದು ಸ್ಪೆಸಿಫಿಕ್ಕಾಗಿ ಆ ಒಂದು ಪಾಯಿಂಟ್ಗೆ ಹೋಗಿ ಅದು ರೀಚ್ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಅವಾಗ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಬೇಗ ನಿಮಗೆ ಬಿಳಿ ಕೂದಲು ಆಗಲ್ಲ ಈ ಒಂದು ಮೆಥಡ್ನ ಯೂಸ್ ಮಾಡಿ. ಎಷ್ಟು ಈಸಿ ಅಂದರೆ ನೀವು ಆರಾಮಾಗಿ ಟಿ ವಿ ನೋಡ್ತಾ ಇರ್ತೀರ ಅಂದ್ಕೊಳ್ಳಿ, ಮನೆಯಲ್ಲಿ ಟಿ ವಿ ನೋಡ್ತಾ ಇರ್ತೀರ ಅಂದ್ಕೊಳ್ಳಿ, ಅವಾಗ ಜಸ್ಟ್ ಹಿಂಗೆ ಕುತ್ಕೊಂಡು ಏನಾರ ಸೀರಿಯಲ್ಲೋ ಮೂವಿ ನೋಡ್ಕೊಂಡಾಗ ಹಿಂಗೆ ಜಸ್ಟ್ ಹಿಂಗೆ ಕೈ ಹಿಂಗೆ ಅಂತ ಇರಿ. ಒಂದು 5 ನಿಮಿಷ ಅಂತೂ ಮಾಡಲೇಬೇಕು. ಸೊ ಏನಾರ ಒಂದು ಸೀರಿಯಲ್ ಹೆಂಗಿರೋ ನೀವು ಅರ್ಧ ಗಂಟೆ ಅಂತೂ ನೋಡ್ತೀರಾ, ಅರ್ಧ ಗಂಟೆಗೆ ಮುಂಚೆ ಎಲ್ಲಿ ಮುಗಿಯುತ್ತೆ ಹೇಳಿ ಸೀರಿಯಲ್ಲು. ಸೊ ಜಸ್ಟ್ ಕುತ್ಕೊಂಡು ಈ ಥರ ಮಾಡ್ಕೊಳ್ಳಿ, ಒಂದು 5 ನಿಮಿಷ ಹಿಂಗೆ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗೆ ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗೋದು. ಸೊ ಕೆಲವ್ರಿಗೆಲ್ಲ ಥೈರಾಯ್ಡು, PCOD ಅದೆಲ್ಲ ಇರುತ್ತಲ್ವಾ, ಸೊ ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಸೊ ಜಸ್ಟ್ ಈ ಥರ ಮಾಡಿ. ಸೊ ನೋಡಿ ಒಂದೊಂದು ಬೆರಳನ್ನು ಹಿಂಗೆ ಟಚ್ ಆಗಬೇಕು ಇನ್ನೊಂದು ಬೆರಳಿಗೆ. ಸೊ ಈ ಥರ ಒಂದು ಮೆಥಡ್ ಮಾಡೋದ್ರಿಂದ ಇದೇನು ಅಂದರೆ ಇದಕ್ಕೆ ಯಾವುದಕ್ಕೆ ಹೇಳಿ, ಕೂದಲಿಗೆ. ಇವಾಗ ನಾನು ಸ್ಕಿನ್ಗೆ ತೋರಿಸ್ತೀನಿ, ಅಂದರೆ ಬ್ಯೂಟಿಫುಲ್ ಆಗಿರುವ ಸ್ಕಿನ್ನು, ಗ್ಲೋಯಿಂಗ್ ಸ್ಕಿನ್ನು, ಬೆಳ್ಳಗಾಗೋಕ್ಕೆ, ಮತ್ತು ಇದು ಏನು ಹೇಳಿ ಪಿಂಪಲ್ಸು ಮತ್ತು ಪಿಗ್ಮೆಂಟೇಷನ್ ಏನು ಇಲ್ಲದೆ ಇರೋಂಗೆ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಬನ್ನಿ. ಸೊ ಗೊತ್ತಾಯ್ತಲ್ವಾ? ಹಿಂಗೆ ಜಸ್ಟ್ ನೋಡಿ ಈ ಥರ ಹಿಂಗೆ ಜಸ್ಟ್ ಹಿಂಗೆ ಇದು ಈ ಬೆರಳಿಗೆ ಟಚ್ ಆಗಬೇಕು, ಅಂದರೆ ಒಂಥರ ಹಿಂಗೆ ರೊಟೇಷನ್ ಥರ ಮಾಡಿ. ಸೊ ಈ ಥರ ಮಾಡ್ಕೋಬೇಕು. ಓಕೆನಾ? ಸೊ ಈ ಥರ ಮಾಡಬೇಕು. ಸೊ ಸೆಕೆಂಡ್ ಮೆಥಡಲ್ಲಿ ಏನು ಅಂದರೆ ನಮ್ಮ ಮುಖ ಬ್ಯೂಟಿಫುಲ್ ಆಗಿ ಕಾಣಿಸೋಕ್ಕೆ. ಓಕೆನಾ? ಸೊ ಅಂದರೆ ಮುಖದಲ್ಲಿ ಪಿಂಪಲ್ಸು, ಕಲೆಗಳು, ಪಿಗ್ಮೆಂಟೇಷನ್ ಇಲ್ಲದೆ ಇರೋದಕ್ಕೆ ನಾವು ಯಾವ ಒಂದು ರೆಮಿಡಿ ಮಾಡ್ಬೋದು ಈ ಒಂದು ಆಕ್ಯುಪ್ರೆಷರಲ್ಲಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಇದೇನಿದು. ಸೊ ನೀವು ಅನ್ಕೋಬೋದು ಕ್ಲಿಪ್ಸ್ನೆಲ್ಲ ಇಟ್ಕೊಂಡು ಏನಪ್ಪ ಮಾಡ್ತೀಯಾಳೆ ಅಂತ. ಸೊ ಇದರಲ್ಲೇ ಇರೋದು ಇವತ್ತಿನ ಸೀಕ್ರೆಟ್. ಸೊ ಬನ್ನಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಕ್ಲಿಪ್ಪುಗಳು ಬೇಕಾಗುತ್ತೆ. ಇದು ಯಾವ ಕ್ಲಿಪ್ ಹೇಳಿ, ನಾವು ಬಟ್ಟೆ ಒಣಗಾಕುವಂತಹ ಕ್ಲಿಪ್ಪುಗಳು. ಓಕೆನಾ? ಬಟ್ಟೆ ಒಣಗಾಕ್ತೀವಿ ನೋಡಿ ಅದು. ಸೊ ಇದನ್ನು ಏನು ಮಾಡ್ತಾಳಪ್ಪ ಇವಳು ಅಂತ ನೀವು ಅನ್ಕೋಬೋದು. ಸೊ ಏನು ಮಾಡ್ತೀನಿ ಅನ್ನೋದನ್ನು ಇವಾಗ ತೋರಿಸ್ತೀನಿ, ಬನ್ನಿ. ಒಂದು ನಿಮಿಷ ಇರಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೋಬೇಕು. ಓಕೆನಾ? ಸೊ ಈ ಥರ ಬೆರಳಿಗೆ ಹಾಕೊಳ್ಳಿ, ಬಟ್ ನೋಡ್ಕೊಂಡು ಮಾಡಿ. ಇದು ಒಂದು ಸ್ವಲ್ಪ ನಿಮಗೆ ತುಂಬ ಟೈಟ್ ಇರೋದು, ಚುಚ್ಚೆ ಅಂತ ತೊಗೋಬೇಡಿ, ಚೆನ್ನಾಗಿರೋ ಕ್ವಾಲಿಟಿದು ತೊಗೊಳ್ಳಿ. ಓಕೆನಾ ಫ್ರೆಂಡ್ಸ್? ಇದೊಂದು 1 ನಿಮಿಷ ಬಿಡಿ ಸಾಕು, ಓನ್ಲಿ 1 ಮಿನಿಟ್. ಒಂದು ಟೈಮ್ ಸೆಟ್ ಮಾಡ್ಕೊಂಡಿರಿ, 1 2 3 4 ಒಂದು 60 ಸೆಕೆಂಡ್ಸ್. ಓಕೆನಾ ಫ್ರೆಂಡ್ಸ್? ಸೊ ಈ ಥರ ಮಾಡೋದ್ರಿಂದ ಏನು ಅಂದರೆ ಆ ಜಸ್ಟ್ ಪರ್ಟಿಕ್ಯುಲರ್ ಆ ಒಂದು ಏರಿಯಾಗೆ ಹೋಗಿ ಅದು ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆವಾಗಲೇ ನಮ್ಮದು ಸ್ಟ್ರೆಸ್ ಲೆವೆಲ್ಲು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಆ ಥರ ಮಾಡಿ. ಸೊ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಎಲ್ಲ ಹೆಬ್ಬೆಟ್ಟು ಅಂದರೆ ಹೆಬ್ಬೆರಳಿರುತ್ತೆ ನೋಡಿ, ಎಲ್ಲ ಮುಂದೆ ಮಾತ್ರ ಹಾಕೋಬೇಕು. ಹೆಬ್ಬೆರಳು ನಾವು ಒಂಚೂರು ಹಿಂದೆ ಹಾಕೊಂಡ್ಬಿಟ್ಟಿದ್ದೀನಿ, ಅದು ಸರಿಯಾಗಿ ನೀವು ಮಾಡ್ಕೊಳ್ಳಿ. ಉಗುರು ಇರುತ್ತೆ ನೋಡಿ, ಹೆಬ್ಬೆರಳು ಈ ಥರ ಮೇಲ್ಗಡೆ ಪೋರ್ಷನ್ನು ಅಂದರೆ ಮುಂದೆ ಮಾತ್ರ ಬರಬೇಕು. ಮುಂದೆ ಒಂದು ಲೈನ್ ಕಾಣುತ್ತೆ, ಉಗುರು ಇರುತ್ತೆ ನೋಡಿ, ಬೆಟರ್ ಅದು. ಓಕೆನಾ? ಉಗುರು ಇರುತ್ತಲ್ಲ, ಸೊ ಅಲ್ಲಿ ಈ ಥರ ಹಿಂಗೆ ಹಾಕೊಂಬಿಡಿ. ಸೊ ಈ ಥರ ಎಲ್ಲ ಪಾಯಿಂಟ್ಸಲ್ಲೂ ಹಾಕೊಂಡಾಗ ಏನು ಅಂದರೆ ಅದು ಡೈರೆಕ್ಟಾಗಿ ಆ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಹೋಗಿ ಅದು ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಆ ಥರ ಇದು ಆಕ್ಯುಪ್ರೆಷರಲ್ಲಿ ಬರುತ್ತೆ. ಸೊ ಇದೇನು ಅಂದರೆ ನಮ್ಮ ಒಂದು ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ, ಬ್ಯೂಟಿಫುಲ್ ಆಗಿ ಕಾಣ್ತೀವಿ, ಮತ್ತು ಯಾವುದೇ ಒಂದು ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡೋದಕ್ಕೋಸ್ಕರ ಇದಿರೋದು. ಡೈರೆಕ್ಟಾಗಿ ಹೋಗಿ ಅಲ್ಲಿ ಅದು ಸಿಂಕ್ ಆಗುತ್ತೆ ಇದು. ಸೊ ಅದರಿಂದ ಹೇಳೋದು ಯಾವಾಗಲೂ ಅಷ್ಟೇ, ಏನು ಗೊತ್ತಾ, ನಮ್ಮ ಒಂದು ಕೈನಲ್ಲೇ ಮನೆ ಮದ್ದು ಇರುತ್ತೆ, ಅದನ್ನು ನಾವು ತಲೆ ಉಪಯೋಗಿಸಿ ಮಾಡ್ಕೋಬೇಕಷ್ಟೆ. ಸೊ ಈ ಒಂದು ವ್ಲಾಗ್ನಲ್ಲಿ ತೋರಿಸೋಣ ಅನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಅನ್ನಿಸ್ತು ಅಂತ ಹೇಳಿ. ಆಮೇಲೆ ಇದು ತುಂಬ ಟೈಟಾಗಿರೋದು ತೊಗೋಬೇಡಿ, ಫಸ್ಟೇ ಹೇಳ್ತಾ ಇದ್ದೀನಿ. ಇದರಲ್ಲಿ ನೀವು ಒಂದು ಸ್ವಲ್ಪ ತುಂಬ ಯೂಸ್ ಮಾಡಿರ್ತೀರಲ್ಲ, ಈಗ ಕ್ಲಿಪ್ಸ್ ಎಲ್ಲ ಯೂಸ್ ಮಾಡಿರ್ತೀರ, ಅಂಥದನ್ನು ತಗೊಳ್ಳಿ. ತುಂಬ ನಿಮ್ಗೆ ಏನಾರು ಇರಿಟೇಟ್ ಆಗ್ತಿದ್ರೆ, ನೋವಾಗ್ತಿದ್ರೆ ಜಸ್ಟ್ ನೀವು 1 ನಿಮಿಷನೂ ಮಾಡೋಕ್ಕೆ ಹೋಗ್ಬಿಡಿ, ಜಸ್ಟ್ ಒಂದು 30 ಸೆಕೆಂಡ್ ಮಾಡಿ ಸಾಕು. ಓಕೆನಾ? ಮತ್ತೆ ಇನ್ನೊಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಇನ್ನೊಂದು 30 ಸೆಕೆಂಡ್ ಮಾಡಿ. ಬಟ್ ಇದು ತುಂಬ ಒಳ್ಳೆಯದು. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಸ್ವಲ್ಪ ನೋವಾದಂಗೆ ಆಗುತ್ತೆ, ಯಾಕೆಂದರೆ ಅದು ಪುಷ್ ಮಾಡ್ತಾ ಇರುತ್ತೆ, ಅದು ಪ್ರೆಷರ್ ಕೊಡುತ್ತಲ್ವ ಆ ಪಾಯಿಂಟ್, ಪರ್ಟಿಕ್ಯುಲರಾಗಿ ಆ ಪಾಯಿಂಟ್ಗೆ ಪ್ರೆಷರ್ ಕೊಡೋದ್ರಿಂದ ಸೊ ಅದು ಅಲ್ಲೋಗಿ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಯಾವುದು ಹೇಳಿ, ಸ್ಟ್ರೆಸ್ ಲೆವೆಲ್ ಒಂದು ಯಾವುದೋ ಒಂದು ಹಾರ್ಮೋನ್ಸ್ ಇರುತ್ತೆ, ಆ ಒಂದು ಹಾರ್ಮೋನ್ಸ್ಗೆ ಹೋಗಿ ಅದು ಕನೆಕ್ಟ್ ಆಗುತ್ತೆ. ಸೊ ಅದರಿಂದ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಇದರಿಂದ ಯಾವಾಗ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ನ ನಾವು ಕಡಿಮೆ ಮಾಡ್ಕೋತೀವೋ ಆವಾಗಲೇ ನಮ್ಮ ಒಂದು ಹಾರ್ಮೋನ್ಸ್ ಇದು ಬ್ಯಾಲೆನ್ಸ್ ಆಗಿರೋದಕ್ಕೆ ಸಾಧ್ಯ, ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಆಕ್ಯುಪ್ರೆಷರಲ್ಲಿ ಹಿಂಗೆ ತಾನೇ ಎಲ್ಲ ತೋರಿಸೋದು.
ಯಾವುದೇ ಒಂದು ಫೇಸ್ ಪ್ಯಾಕು ಏನಾರು ಹಾಕ್ತಾರೆ, ಏನೂ ಹಾಕಲ್ಲ. ಜಸ್ಟ್ ಈ ಥರ ನಮ್ಮ ಒಂದು ಪಾಯಿಂಟ್ಸ್ಗಳಿರುತ್ತೆ, ಕೆಲವೊಂದು ಪಾಯಿಂಟ್ಸ್ನ ಪ್ರೆಷರ್ ಕೊಟ್ಟು ಮಾಡೋದು. ಸೊ ಅದು ಡೈರೆಕ್ಟಾಗಿ ನಮ್ಮ ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರೋದನ್ನು ಬ್ಯಾಲೆನ್ಸ್ ಆಗಂಗೆ ಮಾಡುತ್ತೆ. ಸೊ ಆ ಥರ, ಓಕೆನಾ? ಸೊ ಆ ಥರ ಮಾಡಿ ಇವಾಗ ತೆಗೆದೆ. ಸೊ ಈ ಮುಂದೆ ಎಲ್ಲ ಹಾಕಿದ್ವಿ ಅಲ್ವಾ, ಒಂದು ಸ್ವಲ್ಪ ಹೆಂಗಾಗುತ್ತೆ ಗೊತ್ತಾ, ಒಂಥರ ನೋವಾದಂಗೆ ಆಗುತ್ತೆ. ಆ್ಯಕ್ಚುಲಿ ಒಂಥರ ಫೀಲ್ ಆಗುತ್ತೆ ನೀವು ಮಾಡಿ, ಫಸ್ಟ್ ಟೈಮ್ ನೀವು ಮಾಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ. ಏನೋ ಒಂಥರ, ಆಮೇಲೆ ಇದನ್ನು ತೆಗೆದ ತಕ್ಷಣ ಏನೋ ಒಂಥರ ಇದಾಗುತ್ತೆ, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ನಿಂತೋಗಿರುತ್ತೆ ನೋಡಿ, ಅದೆಲ್ಲ ಚೆನ್ನಾಗಾಗುತ್ತೆ. ಓಕೆನಾ ಫ್ರೆಂಡ್ಸ್? ಇದರಲ್ಲಿ ಇನ್ನೂ ಒಂದು 4-5 ಟೈಪ್ಸ್ ನಂಗೆ ಗೊತ್ತು, ನಾನು ಹೇಳ್ಕೊಡ್ತೀನಿ ಬೇಕಾದ್ರೆ. ಪ್ರತಿಯೊಂದು ಅದೇ ಥರ ಬ್ಯೂಟಿ ವ್ಲಾಗ್ಸಲ್ಲಿ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನನ್ನ ಒಂದು ಚಾನಲ್ನ ನೀವು ಸಪೋರ್ಟ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್, ಆವಾಗಲೇ ನಿಮ್ಗೆ ಗೊತ್ತಾಗೋದು. ಬಿಕಾಸ್ ನಾನೇನು ಅಂದರೆ ಒಂದು 2-3 ದಿನ ಹಾಕದೇ ಇದ್ದರೆ ನನ್ನ ವೀಡಿಯೋ ನಿಮ್ಮ ಹತ್ರ ಬರಲ್ಲ, ಆವಾಗ ನಿಮಗೆ ನನ್ನ ವೀಡಿಯೋ ಸಿಗಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಾನು ಹೇಳ್ತಿರೋದು. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದರೆ ಅಟ್ಲೀಸ್ಟ್ ಕ್ಯೂರಿಯಾಸಿಟಿಗೆ ನಾನು ಯಾವ ವೀಡಿಯೋ ಹಾಕಿರ್ಬೋದು ಅಂತ ನೋಡೋಕ್ಕಾರ ನೀವು ನಂದು ಚೆಕ್ ಮಾಡಿ ನೋಡ್ತೀರಾ, ಓಕೆನಾ? ಸೊ ಬಿಕಾಸ್ ನಾನು ವ್ಲಾಗ್ಸಲ್ಲೆಲ್ಲ ಯೂಸ್ಫುಲ್ ಮಾಹಿತಿನೇ ಕೊಡೋದ್ರಿಂದ, ಸೊ ನೀವು ಅನ್ಕೋಬೋದು ತುಂಬ ಲೆಂತಿಯಾಗಿ ಮಾಡ್ತೀನಿ ನಾನು ಅಂತ, ಬಟ್ ನಾನು ಎಲ್ಲ ಒಂಥರ ಇನ್ಫಾರ್ಮೇಷನ್ನೇ ನಿಮ್ಗೆ ಕೊಡೋದ್ರಿಂದ ನಿಮ್ಗೆ ಅರ್ಥ ಆಗಂಗೆ ಹೇಳೋದು ನಾನು, ಅಲ್ವಾ? ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ, ಓಕೆನಾ ಫ್ರೆಂಡ್ಸ್? ನಾನು ಜಾಸ್ತಿ ಏನು ಗೊತ್ತಾ, ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಟೈಮು ಒಂದು 10 ಗಂಟೆ 10:30 ಆ ಟೈಮಲ್ಲೇ ಅಪ್ಲೋಡ್ ಮಾಡೋದು. ಒಂದಿನ ಬಿಟ್ಟು ಒಂದಿನ ಮಾಡ್ತೀನಿ. ಅಕಸ್ಮಾತ್ ನನ್ನ ಹತ್ರ ಟೈಮ್ ಇದ್ದರೆ ಡೈಲಿ ಅಪ್ಲೋಡ್ ಮಾಡ್ತೀನಿ, ಬಟ್ ನಂದು ಕೆಲವು ವರ್ಕ್ಶಾಪ್ಸ್ ಇರೋದ್ರಿಂದ ನನಗೆ ಟೈಮ್ ಕೊಡೋಕ್ಕಾಗಲ್ಲ. ಬಿಕಾಸ್ ನಾನು ಹೊರಗಡೆನೇ ಹೋಗಿ ಕೆಲಸ ಮಾಡಿ ಮತ್ತೆ ಮನೇಲೂ ಇದೆಲ್ಲ ವೀಡಿಯೋ ಶೂಟಿಂಗ್ ಮಾಡೋದು ಟೈಮ್ ಹಿಡಿಯುತ್ತಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ, ಸೊ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.